ಸಿಲಿಕಾನ್ ಸಿಟಿಗೆ ಈಗ ಬ್ಯಾನರ್ ಹಾವಳಿಯ ಬಿಸಿ ತಟ್ಟಿದೆ. ಬಳ್ಳಾರಿ ಮತ್ತು ಶಿಡ್ಲಘಟ್ಟದಲ್ಲಿ ನಡೆದ ಬ್ಯಾನರ್ ಗಲಾಟೆಗಳ ನಂತರ ಎಚ್ಚೆತ್ತಂತ ಸಿಲಿಕಾನ್ ಸಿಟಿ ಪೊಲೀಸರು ನಗರದಲ್ಲಿ ಅನಧಿಕೃತ ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಕೇವಲ ಒಂದು ಬ್ಯಾನರ್ಗಾಗಿ ಬಳ್ಳಾರಿಯಲ್ಲಿ ಎರಡು ಪಕ್ಷದ ನಾಯಕರ ನಡುವೆ ನಡೆದ ಘರ್ಷಣೆಯಲ್ಲಿ ಒಬ್ಬನ ಪ್ರಾಣವೇ ಹಾರಿ ಹೋಯಿತು. ಅದೇ ಬ್ಯಾನರ್ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ನಗರಸಭೆ ಆಯುಕ್ತೆಗೆ ಕೈಯಾರೆ ಆವಾಜ್ ಹಾಕಿ ಊರು ಬಿಟ್ಟಿದ್ದಾನೆ ಕಾಂಗ್ರೆಸ್ ನಾಯಕ. ಈ ಮಧ್ಯೆ ಸಿಲಿಕಾನ್ ಸಿಟಿಯಲ್ಲೂ ಈ ರೀತಿಯ ಘಟನೆ ನಡೆಯಕೂಡದು ಅಂತ ಪೊಲೀಸರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಏನಂದ್ರೆ ಅಲ್ಲಿ ಬ್ಯಾನರ್ ಬಂಟಿಂಗ್ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ನ ಆದೇಶವೇ ಇದೆ. ಕೋರ್ಟ್ ಮಾರ್ಗಸೂಚಿಗಳ ಅನ್ವಯ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ನಗರ ಪೊಲೀಸರಿಗೆ ತಮ್ಮ ದೈನಂದಿನ ಕೆಲಸಗಳ ಜೊತೆಗೆ ನಗರದಲ್ಲಿ ಅಳವಡಿಸಲಾಗಿರುವಂತಹ ಅನಧಿಕೃತ ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ನಿಗಾ ವಹಿಸುವ ಹೆಚ್ಚುವರಿ ಜವಾಬ್ದಾರಿ ಬಂದಿದೆ. ಇದರ ಭಾಗವಾಗಿ ಪ್ರತಿದಿನ ಎಲ್ಲ ಉಪವಿಭಾಗಗಳಿಂದ ಅನಧಿಕೃತ ಬ್ಯಾನರ್ಗಳ ಮಾಹಿತಿಯನ್ನ ಆಯುಕ್ತರ ಕಚೇರಿಗೆ ರವಾನಿಸಲಾಗ್ತಾ ಇದೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಕೆಲವು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ನಗರದಲ್ಲಿ ಅಳವಡಿಸಲಾಗಿರುವಂತಹ ಬ್ಯಾನರ್ಗಳ ಪೈಕಿ ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಂತಹ ರಾಜಕೀಯ ಬ್ಯಾನರ್ಗಳನ್ನು ಅಳವಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ ಎಂಬ ಆರೋಪವಿದೆ. ಆದಾಗ್ಯೂ ಜಿಬಿಎ ಸಹಯೋಗದೊಂದಿಗೆ ಅನಧಿಕೃತ ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನ ಖಾಕಿ ಪಡೆ ಮುಂದುವರಿಸಿದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಬ್ಯಾನರ್ ಅಳವಡಿಸುವ ಕೈಗಳಿಗೆ ಕೋಳ ತೊಡಿಸುವಂತ ಕೆಲಸಕ್ಕೂ ಪೊಲೀಸರು ಮುಂದಾಗಿದ್ದು ಅನಧಿಕೃತವಾಗಿ ಬ್ಯಾನರ್ ಬಂಟಿಂಗ್ ಅಳವಡಿಸುವವರ ಮೇಲೆ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ.